ಹೇ ಗಾಯ್ಸ್ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ಫ್ಯಾಮ್ಲಿ ಸಮೇತರಾಗಿ ಒಂದೆರಡು ದಿನ ರಿಲ್ಯಾಕ್ಸ್ ಆಗಬೇಕು ಅಂತ ಹಳ್ಳಿ ಕಡೆ ಹೊರಟಿದ್ವಿ. ಯಾವುದಪ್ಪ ಹಳ್ಳಿ, ಏನಪ್ಪ ಫಂಕ್ಷನು ಅಂತ ಮುಂದೆ ಹೇಳ್ತೀನಿ. ನಮ್ಮ ಭಾವನ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇತ್ತು, ಸೊ ಅದಕ್ಕಾಗಿ ಹೊರಟಿದ್ವಿ ನಾವು ಫ್ಯಾಮ್ಲಿ ಸಮೇತ. ಆ್ಯಂಡ್ ಅಲ್ಲಿ ಅವತ್ತು ಊಟ ಮಾಡಿ ಮಲ್ಕೊಂಡ್ವಿ ನೈಟು. ಆ್ಯಂಡ್ ಮಾರ್ನಿಂಗು ಹಳ್ಳಿಗೆ ಹೋದರೆ ಗೊತ್ತಲ್ವಾ, ಹೊಲ ಗದ್ದೆ ಎಲ್ಲ ಒಂದು ರೌಂಡ್ ಹಾಕಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಅಲ್ಲೆಲ್ಲ ಸ್ವಲ್ಪ ಓಡಾಡ್ಕೊಂಡು ಬಂದು ಬೇಗ ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಬಿಟ್ಟು ಸೊ ಫಂಕ್ಷನ್ಗೆ ಸ್ವಲ್ಪ ಐಟಮ್ಸು ತೊಗೊಳೋದಿತ್ತು. ಸೊ ಶಾಪಿಂಗ್ಗೆ ಅಂತ ಹೊರಟ್ವಿ ಸಿಟಿಗೆ, ಹೊಳೆ ನರಸೀಪುರಕ್ಕೆ. ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲೇ ತುಂಬ ಲೇಟಾಗಿ ಹೋಗಿತ್ತು. ಬೇಗ ಬೇಗ ರೆಡಿಯಾಗಿ ಫಂಕ್ಷನ್ ಅಟೆಂಡ್ ಆದ್ವಿ. ದಿನ ಒಂದು ಕೋಟ್ ಅದರ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಇವತ್ತೇನಪ್ಪ ಅಂತಂದರೆ, ಎಷ್ಟೇ ಕಷ್ಟ ಬಂದರೂ ಕಣ್ಣೀರು ಹೊರ ಬರದಂತೆ ನೋಡ್ಕೊಳ್ಬೇಕಂತೆ. ಯಾಕಂದರೆ ನಾವು ಕಣ್ಣೀರು ನೋಡಿ ಸಮಾಧಾನ ಮಾಡೋರಿಗಿಂತ ಅಪಹಾಸ್ಯ ಮಾಡೋರೇ ಹೆಚ್ಚಂತೆ. ಸೊ ನೋಡಿ ಗೈಸ್, ಆದಷ್ಟು ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳೋರ ಹತ್ರ ನಾವು ಶೇರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಮುಂದೆ ನಮ್ಮ ವಿಡಿಯೋಗೆ ಬರೋಣ. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾವು ಸ್ವಲ್ಪ ಹೊತ್ತು ಫ್ರೆಶಪ್ ಆಗಿ ಕ್ರಿಕೆಟು, ಶಟಲ್ ಕಾಕು ಎಲ್ಲ ಆಟ ಆಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಭಾಳ ದಿನ ಆದಮೇಲೆ ಊರಿಗೆ ಹೊರಟಿದ್ವಿ. ಸೊ ಅದಕ್ಕಾಗಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶಪ್ ಆಗಿ ಟೀ ಎಲ್ಲ ಕುಡಿದು ನಾವು ರೆಡಿಯಾಗಿ ಬೆಂಗಳೂರಿಗೆ ಹೊರಟ್ವಿ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್. ನೆಕ್ಸ್ಟು ಇಲ್ಲಿ ಬೆಂಗಳೂರಿಗೆ ಬಂದರೆ ಇನ್ನೂ ಒಂದು ಸರ್ಪ್ರೈಸ್ ಇದೆ. ಸೊ ನೆಕ್ಸ್ಟು ಇನ್ನೊಂದು ಹತ್ರ ಹೋಗಿದ್ದೀವಿ, ಏನು ಎತ್ತ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.